ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೋಡಿ, ಪ್ರೋ ಕಬಡ್ಡಿ ಸೀಸನ್ 12 ನಿನ್ನೆಯ ಪ್ರಮುಖ ಮ್ಯಾಚ್ ಬೆಂಗಳೂರು ಬುಲ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್. ಈ ಒಂದು ಮ್ಯಾಚ್ ಅನ್ನ ನಮ್ಮ ಬೆಂಗಳೂರು ಬುಲ್ಸ್ ಅವರು 4 ಪಾಯಿಂಟ್ಸ್ ಗಳಿಂದ ಭರ್ಜರಿಯಾಗಿ ಗೆದ್ಕೊಂಡ್ರೆ ನಮ್ಮ ತಂಡದಿಂದ ಒಳ್ಳೆಯ ಪ್ರದರ್ಶನ ಬಂತು ಅಂತೇಳಿ ಹೇಳ್ಬೋದು. ಅಲ್ಲಿ ನೋಡ್ರಿ, ಆಕಾಶ್ ಶಿಂದೆ ಅವರು ಇಂದಿನ ಮ್ಯಾಚ್ ಒಳಗ 1-2 ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಆದ್ರೆ ಈ ಒಂದು ಮ್ಯಾಚ್ ಒಳಗ ನೆಕ್ಸ್ಟ್ ಲೆವೆಲ್ ಕಂಬ್ಯಾಕ್ ಮಾಡಿ 7 ರೈಟ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು ನಮ್ಮ ತಂಡಕ್ಕೆ. ಇವರು ಆಪತ್ ಬಾಂಧವನ ರೀತಿ ಒಳಗ ನಿನ್ನೆ ಮ್ಯಾಚ್ ಒಳಗ ಆಡಿದ್ರು ಅಂತೇಳಿ ಹೇಳ್ಬೋದು. ಇನ್ನು ನಮ್ಮ ತಂಡದ ನಾಯಕನಾಗಿರುವಂತ ಯೋಗೇಶ್ ದಹಿಯಾ ಅವರು ಕೂಡ ಡಿಫೆನ್ಸ್ ಒಳಗ ಖತರ್ನಾಕ್ ಡಿಫೆಂಡರ್ ಆಗಿ ಅಲ್ಲಿ ಕಾಣಿಸ್ಕೊಂಡ್ರು. ಒಳ್ಳೆ ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಟೋಟಲ್ 6 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಇವರು ಕಲೆ ಹಾಕಿದ್ರ. ದೀಪಕ್ ಶಂಕರ್ ಎನ್ನುವಂತ ಪ್ಲೇಯರ್ ಇವರು 4 ಟ್ಯಾಕಲ್ ಪಾಯಿಂಟ್ಸ್ ಗಳನ್ನ ಕಲೆ ಹಾಕಿದ್ರು. ಟೋಟಲ್ ಆಗಿ ಒಂದು ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟ ನಿನ್ನೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಈ ಒಂದು ಮ್ಯಾಚ್ ಅನ್ನ ಗೆದ್ಕೊಂಡಾರ ಅಂತೇಳಿ ಹೇಳ್ಬೋದು. ಇನ್ನು ಈ ಒಂದು ಮ್ಯಾಚ್ ಮುಗಿದ ಮ್ಯಾಗ ಪ್ರೋ ಕಬಡ್ಡಿ ಸೀಸನ್ 12 ಒಂದು ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿ ಐತಿ, ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಷ್ಟನೇ ಸ್ಥಾನ ಸಿಕ್ಕೈತಿ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದೊಳಗೆ ತಿಳ್ಕೊಂಬರಮಂತ. ಅದಕ್ಕಿಂತ ಮೊದಲ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೆಚ್ಚಿನ ಒಂದು ಅಪ್ಡೇಟ್ಸ್ ಗಳನ್ನ ಈ ಒಂದು ಚಾನಲ್ ಮೂಲಕ ನಿಮ್ಗೆ ತಿಳಿಸೋದಕ್ಕ ಪ್ರಯತ್ನವನ್ನ ಮಾಡ್ತೀನಿ. ಈಗ ನೋಡ್ರಿ, ಪ್ರೋ ಕಬಡ್ಡಿ ಮ್ಯಾನೇಜ್ಮೆಂಟ್ ಅವರು ಪ್ರೋ ಕಬಡ್ಡಿ ಸೀಸನ್ 12 ಹೊಸ ರೂಲ್ಸ್ ಗಳನ್ನ ತಗೊಂಡ್ಬಂದ್ರು, ಹೊಸ ನಿಯಮಗಳನ್ನ ತಗೊಂಡ್ಬಂದ್ರು. ಅದೇ ರೀತಿಯಾಗಿ ಇಲ್ಲಿ ಪಾಯಿಂಟ್ಸ್ ಟೇಬಲ್ ಒಳಗೂ ಕೂಡ ಸ್ವಲ್ಪ ಬದಲಾವಣೆಯನ್ನ ಮಾಡ್ಯಾರ ಅಂತೇಳಿ ಹೇಳ್ಬೋದು. ಪ್ರತಿ ಸೀಸನ್ ಒಳಗೂ ನಮ್ಗೆ ಸ್ಕೋರ್ ಡಿಫರೆನ್ಸ್ ಅನ್ನುವಂತ ಒಂದು ಲೈನ್ ಕಾಣಿಸ್ತಿರಲಿಲ್ಲ. ಆದ್ರೆ ಈ ಸೀಸನ್ ಒಳಗ ಅದನ್ನ ಆಡ್ ಮಾಡ್ಯಾರ ಅಂತೇಳಿ ಹೇಳ್ಬೋದು. ಇದು ಯಾಕಪ್ಪ ಅಂದ್ರ ನೋಡ್ರಿ, ಪ್ರತಿ ಸೀಸನ್ ಒಳಗೆ ಏನಾಗ್ತಿತ್ತು, ಈ ಟೈ ಬ್ರೇಕರ್ ಮ್ಯಾಚ್ ಗಳು ಇರ್ತಿರ್ಲಿಲ್ಲ. ಮ್ಯಾಚ್ ಗಳು ಟೈ ಆಯ್ತಪ್ಪ ಅಂದ್ರೆ 2 ಟೀಮ್ಸ್ ಗಳಿಗೂ ಕೂಡ ಒಂದೊಂದು ಪಾಯಿಂಟ್ ಅನ್ನ ಕೊಟ್ಟು ಅಲ್ಲಿ ಮುಕ್ತಾಯ ಮಾಡ್ತಿದ್ರು. ಅದರ ಜೊತೆಗೆ 7 ಪಾಯಿಂಟ್ಸ್ ಗಳಿಗಿಂತ ಕಡಿಮೆ ಪಾಯಿಂಟ್ಸ್ ಒಳಗ ಒಂದು ಟೀಮ್ ಮ್ಯಾಚ್ ಅನ್ನ ಸೋಲ್ತಪ್ಪ ಅಂದ್ರೆ ಆ ಒಂದು ಟೀಮಿಗೆ ಒಂದು ಪಾಯಿಂಟ್ ಅನ್ನ ಕೊಡ್ತಿದ್ರು. ಇದನ್ನ ಈ ಒಂದು ನಿಯಮಗಳನ್ನ ಈಗ ತೆಗೆದು ಹಾಕಿರೋದ್ರಿಂದ ಈಗ ನೋಡಿ, ಲಾಸ್ಟ್ ಮೂಮೆಂಟ್ ದಾಗ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವಂತ ಸಂದರ್ಭದೊಳಗ ಒಂದ್ 2-3 ಟೀಮ್ಸ್ ಗಳು ಸೇಮ್ ಮ್ಯಾಚ್ ಗಳನ್ನ ಗೆದ್ರಪ್ಪ ಅಂದ್ರೆ ಅಲ್ಲಿ ಪಾಯಿಂಟ್ ಒಳಗ ಸೇಮ್ ಪಾಯಿಂಟ್ಸ್ ಒಳಗ ಬರ್ತಾವ. ಇದರಿಂದಾಗಿ ಯಾವ ಟೀಮ್ಸ್ ಗಳನ್ನ ನಾವು ಪ್ಲೇ ಆಫ್ ಕ್ವಾಲಿಫೈ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಾಗಂಗಿಲ್ಲ. ಅದಕ್ಕಾಗಿ ಈ ಒಂದು ಸ್ಕೋರ್ ಡಿಫರೆನ್ಸ್ ಅನ್ನುವಂತ ಒಂದು ಹೊಸದಾಗಿರುವಂತ ಒಂದು ಲೈನ್ ಅನ್ನ ತಗೊಂಡ್ರೆ, ಇದು ಹೆಂಗಂದ್ರ IPL ಒಳಗೆ ನೋಡ್ರಿ, ಅಲ್ಲಿ ಯಾವ ರೀತಿಯಾಗಿ ನೆಟ್ ರನ್ ರೇಟ್ ವರ್ಕ್ ಆಗ್ತೈತಿ, ಅದೇ ರೀತಿಯಾಗಿ ಈ ಒಂದು ಸ್ಕೋರ್ ಡಿಫರೆನ್ಸ್ ಇಲ್ಲಿ ವರ್ಕ್ ಆಗ್ತೈತಿ ಅಂತೇಳಿ ಹೇಳ್ಬೋದು. ಈಗ ಡೈರೆಕ್ಟ್ ಆಗಿ ಪಾಯಿಂಟ್ಸ್ ಟೇಬಲ್ ಕಡೆಗೆ ಬರೋದಾಯ್ತಪ್ಪ ಅಂದ್ರ ಕೊನೆ ಸ್ಥಾನದೊಳಗೆ ಇರೋದು ಗುಜರಾತ್ ಜೈಂಟ್ಸ್ ಅವರು. ಆಡಿರುವಂತ 7 ಮ್ಯಾಚ್ ಒಳಗ 1 ಮ್ಯಾಚ್ ಅನ್ನ ಗೆದ್ದರ, 6 ಪಂದ್ಯವನ್ನ ಸೋತರ. ಇಲ್ಲಿ 2 ಪಾಯಿಂಟ್ಸ್ ಗಳೊಂದಿಗೆ ಇವರು 12ನೇ ಸ್ಥಾನವನ್ನ ಪಡ್ಕೊಂಡಾರ. ಇನ್ನು 11ನೇ ಸ್ಥಾನದಲ್ಲಿ ಇರೋದ ಬೆಂಗಾಲ್ ವಾರಿಯರ್ಸ್ ಅವರು. ಇವರು ಆಡಿರುವಂತ 7 ಮ್ಯಾಚ್ ಒಳಗ 2 ಪಂದ್ಯಗಳನ್ನ ಗೆದ್ಕೊಂಡಾರ, 5 ಮ್ಯಾಚ್ ಅನ್ನ ಸೋತಾರ. 4 ಪಾಯಿಂಟ್ಸ್ ಗಳೊಂದಿಗೆ ಇವರು 11ನೇ ಸ್ಥಾನವನ್ನ ಪಡ್ಕೊಂಡ್ರಪ್ಪ ಅಂದ್ರ 10ನೇ ಸ್ಥಾನದಲ್ಲಿ ಇರುವುದು ಪಟ್ನಾ ಪೈರೇಟ್ಸ್ ಅವರು. ಆಡಿರುವಂತ 7 ಮ್ಯಾಚ್ ಒಳಗ 2 ಪಂದ್ಯಗಳನ್ನ ಗೆದ್ಕೊಂಡ್ರಪ್ಪ ಅಂದ್ರ 5 ಪಂದ್ಯಗಳನ್ನ ಸೋತಾರ. ಇವರು ಕೂಡ 4 ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ 10ನೇ ಸ್ಥಾನವನ್ನ ಪಡ್ಕೊಂಡ್ರ. ಇನ್ನು 9ನೇ ಸ್ಥಾನದಲ್ಲಿ ಬರೋದ ತಮಿಳ್ ತಲೆವಾಸ್ ಅವರು. ಇವರು ಆಡಿರುವಂತ 8 ಮ್ಯಾಚ್ ಒಳಗ 3 ಪಂದ್ಯಗಳನ್ನ ಗೆದ್ದರ, 5 ಪಂದ್ಯವನ್ನ ಸೋತಾರ. ಇವರು 6 ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ 9ನೇ ಸ್ಥಾನವನ್ನ ಪಡ್ಕೊಂಡ್ರ. ಈ 4 ಏನು ತಂಡಗಳು ಅದಾವ, ಇವು ಒಂದು ಸ್ವಲ್ಪ ಡೇಂಜರ್ ಝೋನ್ ಒಳಗ ಅದಾವ ಅಂತೇಳಿ ಹೇಳ್ಬೋದು. ಯಾಕಂದ್ರೆ ಪ್ರೋ ಕಬಡ್ಡಿ ಸೀಸನ್ 12 ಒಳಗ ಟೋಟಲ್ ಆಗಿ 8 ಟೀಮ್ಸ್ ಗಳು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತಾವ. ಈಗ ಏನು 4 ಟೀಮ್ಸ್ ಗಳು ಅಲ್ಲ, ಕೊನೆ ಒಂದು 4 ಪ್ಲೇಸ್ ಗಳನ್ನ ಪಡ್ಕೊಂಡಿರ್ತಾವ. ಅವು ಲೀಗ್ ಹಂತದಿಂದನ ಹೊರಗಡೆ ಹೋಗ್ತಾವ ಅಂತೇಳಿ ಹೇಳ್ಬೋದು. ಇದರಿಂದಾಗಿ ಈ ಒಂದು ಟೀಮ್ಸ್ ಗಳು ಇನ್ನು ಒಂದು 2-1 ಮ್ಯಾಚ್ ಗಳನ್ನ ಆಡ್ತಪ್ಪ ಅಂದ್ರೆ ಪ್ರೋ ಕಬಡ್ಡಿ ಸೀಸನ್ 12 ಒಳಗ ಅರ್ಧ ಸೀಸನ್ ಮುಗಿದಂಗ. ಅಂದ್ರ ಈಗ ನೋಡಿ, ಒಂದು ಟೀಮಿಗೆ 18 ಮ್ಯಾಚ್ ಗಳನ್ನ ಈ ಸೀಸನ್ ಒಳಗ ಕೊಟ್ಟಾರ. 9 ಮ್ಯಾಚ್ ಗಳನ್ನ ಎಲ್ಲಾ ಟೀಮ್ಸ್ ಗಳು ಆಡ್ತಪ್ಪ ಅಂದ್ರೆ ಅರ್ಧ ಲೀಗ್ ಪಂದ್ಯಗಳು ಈಗ ಮುಗಿದಂಗ ಅಂತೇಳಿ ಹೇಳ್ಬೋದು. ಇನ್ನು 8ನೇ ಸ್ಥಾನದೊಳಗ ಇರೋದ UP ಯೋಧಾಸ್ ಅವರು. ಆಡಿರುವಂತ 7 ಮ್ಯಾಚ್ ಒಳಗ 3 ಪಂದ್ಯಗಳನ್ನ ಗೆದ್ದಾರೆ, 4 ಪಂದ್ಯಗಳನ್ನ ಸೋತಾರ, 6 ಪಾಯಿಂಟ್ಸ್ ಗಳನ್ನ ಪಡ್ಕೊಂಡಾರ. ಇನ್ನು 7ನೇ ಸ್ಥಾನದೊಳಗ ಬರೋದ ಯು ಮುಂಬಾ ಅವರು. ಆಡಿರುವಂತ 7 ಮ್ಯಾಚ್ ಒಳಗ ಇವರು 4 ಪಂದ್ಯಗಳನ್ನ ಗೆದ್ಕೊಂಡು 3 ಪಂದ್ಯಗಳನ್ನ ಸೋತಾರ, 8 ಪಾಯಿಂಟ್ಸ್ ಗಳನ್ನ ಇವರು ಪಡ್ಕೊಂಡಾರ. ಇನ್ನು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು 6ನೇ ಸ್ಥಾನದೊಳಗದ್ರ. ಆಡಿರುವಂತ 7 ಮ್ಯಾಚ್ ಗಳಲ್ಲಿ ಇವರು 4 ಪಂದ್ಯಗಳನ್ನ ಗೆದ್ಕೊಂಡ, 3 ಪಂದ್ಯಗಳನ್ನ ಸೋತಾರ. ಇವರು ಕೂಡ 8 ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ 6ನೇ ಸ್ಥಾನವನ್ನ ಪಡ್ಕೊಂಡಾರ ಅಂತೇಳಿ ಹೇಳ್ಬೋದು. ಇನ್ನು 5ನೇ ಸ್ಥಾನದಲ್ಲಿ ಬರೋದ ತೆಲುಗು ಟೈಟನ್ಸ್ ಅವರು. ಆಡಿರುವಂತ 9 ಮ್ಯಾಚ್ ಒಳಗ 4 ಪಂದ್ಯಗಳನ್ನ ಗೆದ್ಕೊಂಡ್ರಪ್ಪ ಅಂದ್ರೆ 5 ಮ್ಯಾಚ್ ಗಳನ್ನ ಸೋತಾರ. ಇನ್ನು 8 ಪಾಯಿಂಟ್ಸ್ ಗಳಿಂದ ಇವರು 5ನೇ ಸ್ಥಾನದೊಳಗೆ ಇದ್ರಪ್ಪ ಅಂದ್ರೆ ನಿನ್ನೆ ಮ್ಯಾಚ್ ಅನ್ನ ಗೆದ್ದ ನಮ್ಮ ಬೆಂಗಳೂರು ಬುಲ್ಸ್ ಅವರು. ಆಡಿರುವಂತ 9 ಮ್ಯಾಚ್ ಒಳಗ 5 ಪಂದ್ಯಗಳನ್ನ ಗೆದ್ದ, 4 ಪಂದ್ಯಗಳನ್ನ ಸೋತ. ಟೋಟಲ್ ಆಗಿ 10 ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ 4ನೇ ಸ್ಥಾನದೊಳಗ ಸ್ಥಾನವನ್ನ ಪಡ್ಕೊಂಡಾರ ಅಂತೇಳಿ ಹೇಳ್ಬೋದ. ಇನ್ನು 3ನೇ ಸ್ಥಾನದೊಳಗೆ ಇರೋದು ಹರಿಯಾಣ ಸ್ಟೀಲರ್ಸ್ ಅವರು. ಆಡಿರುವಂತ 8 ಮ್ಯಾಚ್ ಒಳಗ ಇವರು 6 ಪಂದ್ಯಗಳನ್ನ ಗೆದ್ಕೊಂಡು
2 ಪಂದ್ಯಗಳನ್ನ ಸೋತಾರ. ಟೋಟಲ್ 12 ಪಾಯಿಂಟ್ಸ್ ಗಳನ್ನ ಇವರು ಪಡ್ಕೊಂಡಾರ. ಇನ್ನು ದಬಂಗದಲ್ಲಿ ಕೆಸಿ ಅವರು ಸೋಲಿಲ್ಲದ ಸರದಾರ ರೀತಿಯೊಳಗ ಇವರು ಪಾಯಿಂಟ್ಸ್ ಟೇಬಲ್ ಒಳಗ ಮುನ್ನೋಗಕತ್ತಿದ್ರು. ಮೊನ್ನೆ ಪಟ್ನಾ ಪೈರೇಟ್ಸ್ ವಿರುದ್ಧ ಇವರು ಒಂದು ಮ್ಯಾಚ್ ಅನ್ನ ಸೋತಾರ. ಆಡಿರುವಂತ ಒಂದು 7 ಮ್ಯಾಚ್ ಒಳಗ 6 ಪಂದ್ಯಗಳನ್ನ ಗೆದ್ರಪ್ಪ ಅಂದ್ರ ಒಂದೇ ಒಂದು ಪಂದ್ಯವನ್ನ ಇವರು ಸೋತಾರ. 12 ಪಾಯಿಂಟ್ಸ್ ಗಳೊಂದಿಗೆ ಇಲ್ಲಿ 2ನೇ ಸ್ಥಾನವನ್ನ ಪಡ್ಕೊಂಡಾರ ಅಂತೇಳಿ ಹೇಳ್ಬೋದು. ಇನ್ನು ನಂಬರ್ 1 ಸ್ಥಾನದೊಳಗ ಇರೋದು ಪುಣೇರಿ ಪಲ್ಟನ್ಸ್ ಅವರು. ಆಡಿರುವಂತ 9 ಮ್ಯಾಚ್ ಒಳಗ 6 ಪಂದ್ಯಗಳನ್ನ ಗೆದ್ರಪ್ಪ ಅಂದ್ರ 3 ಪಂದ್ಯಗಳನ್ನ ಸೋತಾರ. ಟೋಟಲ್ 12 ಪಾಯಿಂಟ್ಸ್ ಗಳೊಂದಿಗೆ ಇವರು ನಂಬರ್ 1 ಸ್ಥಾನವನ್ನ ಪಡ್ಕೊಂಡಾರ. ಇದು ಸದ್ಯಕ್ಕೆ ಇರುವಂತಹ ಒಂದು ಪಾಯಿಂಟ್ಸ್ ಟೇಬಲ್ ಅಂತೇಳಿ ಹೇಳ್ಬೋದು. ಇನ್ನು ಮುಂದ ಪ್ರೋ ಕಬಡ್ಡಿ ಸೀಸನ್ 12 ರಿಯಲ್ ಆಟ ಸ್ಟಾರ್ಟ್ ಆಗ್ತೈತಿ. ಯಾಕಂದ್ರ ಇಷ್ಟು ದಿನಗಳ ಕಾಲ ಒಂದು ಸ್ವಲ್ಪ ಮ್ಯಾಚ್ ಗಳನ್ನ ಗೆಲುವು ಸೋಲು ಇದ್ದಿದ್ದೆ ಅನ್ನುವಂತ ಒಂದು ರೀತಿ ಒಳಗ ಪಂದ್ಯಗಳನ್ನ ಆಡಿದ್ರು. ಇನ್ನು ಮುಂದೆ ಬರುವಂತ ಪ್ರತಿಯೊಂದು ಮ್ಯಾಚ್ ಗಳನ್ನು ಗೆಲ್ಲಲೇಬೇಕಾದಂತ ಒಂದು ಒತ್ತಡ ಇರ್ತೈತಿ. ಪ್ರತಿಯೊಂದು ಮ್ಯಾಚ್ ಗಳು ಕೂಡ ಪ್ರತಿಯೊಂದು ಟೀಮ್ ಗಳಿಗೂ ಅದೇ ಡುವಾರ್ ಡೇ ರೀತಿ ಒಳಗ ಸ್ಟಾರ್ಟ್ ಆಗ್ತವೆ. ಯಾಕಂದ್ರ ಪ್ಲೇ ಆಫ್ ಗೆ ಯಾವ ಟೀಮ್ಸ್ ಗಳು ಕ್ವಾಲಿಫೈ ಆಗ್ತವೆ, ಯಾವ ಟೀಮ್ಸ್ ಗಳು ಎಕ್ಸಿಟ್ ಆಗ್ತಾವ ಅನ್ನುವಂಥದ್ದ ಇನ್ನು ಮುಂದೆ ಲೆಕ್ಕಾಚಾರ ಸ್ಟಾರ್ಟ್ ಆಗ್ತೈತಿ ಅಂತೇಳಿ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರ ಒಂದು ಲೈಕ್ ಮಾಡ್ರಿ. ನಿಮ್ಮ ಪ್ರಕಾರ ಪ್ರೋ ಕಬಡ್ಡಿ ಸೀಸನ್ 12 ಒಳಗ ಮೊದಲನೇ ಟೀಮ್ ಆಗಿ ಯಾವ ತಂಡ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಬಹುದು ಅನ್ನುವಂಥದ್ದನ್ನ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡ್ರಿ. ಮತ್ತ ಮುಂದಿನ ವಿಡಿಯೋದೊಳಗ ಸಿಗುಮಂತ. ಅಲ್ಲಿವರೆಗೂ ನಮಸ್ಕಾರ.